ರೇಣುಕಾಸ್ವಾಮಿ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಕೃತ್ಯ ಎಸಗಿದವರಿಗೆ ಮತ್ತು ಕುಮ್ಮಕ್ಕು ನೀಡಿದವರಿಗೆ ಶಿಕ್ಷೆಯಾಗಬೇಕು. ಪೊಲೀಸರು ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಒಳಗಾಗದೆ ಶಿಕ್ಷೆಯನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದೆ. ಯಾವುದೇ ಕಾರಣಕ್ಕೂ ಪ್ರಕರಣದ ತನಿಖೆಯಲ್ಲಿ ಲೋಪ ಆಗಬಾರದು. ಆರೋಪಿ ಪ್ರಭಾವಿ ಅನ್ನುವಂತಹ ಕಾರಣಕ್ಕಾಗಿ ತನಿಖೆಯ ಸಂದರ್ಭದಲ್ಲಿ ಕೃತ್ಯವನ್ನ ಎಸಗಿದವರಿಗೆ ಯಾವುದೇ ರೀತಿಯಾದಂತಹ ರಿಲೀಫ್ ನ ನೀಡುವಂತಹ ಕೆಲಸ ಆಗಬಾರದು. ಒತ್ತಡಕ್ಕೆ ಪೊಲೀಸರು ಒಳಗಾಗದೆ ಆರೋಪಿಗೆ ಶಿಕ್ಷೆ ಕೊಡುವಂತಹ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಪ್ರತಿಭಟನೆಯ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರೇಣುಕಾ ಪ್ರಸನ್ನ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯದರ್ಶಿ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಏನ್ ಹೇಳ್ತೀರಿ ಸರ್, ಯಾವ ರೀತಿ ಆಗ್ರಹವನ್ನ ಮಾಡ್ತೀರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಈಗಾಗಲೇ ನ್ಯಾಯಯುತವಾದ ತನಿಖೆ ಆಗಬೇಕು. ತನಿಖೆ ಮೇಲೆ ಯಾವುದೇ ಪ್ರಭಾವ ಅಥವಾ ಒತ್ತಡಕ್ಕೆ ಒಳಗಾಗಬಾರ್ದು. ನಮ್ಮ ಅಧಿಕಾರಿಗಳು ಸರಿಯಾದ ಮಾರ್ಗದಲ್ಲಿ ಮಾಡಬೇಕು. ಅದಕ್ಕೆ ಸರ್ಕಾರವೂ ಸಹ ಬದ್ಧವಾಗಿದ್ದು ನ್ಯಾಯಯುತವಾದ ತನಿಖೆಯಾಗಿ ಯಾರು ತಪ್ಪಿತರಿಸ್ತಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಅತಿ ಜರೂರು ಮಾಡಬೇಕು ಅಂತೇಳಿ. ಯಾಕೆಂದ್ರೆ ಇವರೆಲ್ಲರೂ ಪ್ರಭಾವಿಗಳಿರೋದ್ರಿಂದ ಇದು ಮುಂದೆ ಟೈಮ್ ತಗೊಂತ ಹೋದ್ರೆ ಬೇರೆ ರೀತಿ ಆಗ್ತಕ್ಕಂಥದಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ಅವಕಾಶ ಕೊಡದಲೆ ತ್ವರಿತಗತಿನಲ್ಲಿ ತನಿಖೆಯನ್ನು ಮಾಡಿ ಯಾವುದೇ ಸಾಕ್ಷ್ಯಗಳನ್ನು ನಾಶಪಡಿಸದಂತೆ ಮಾಡದಂತೆ ಕ್ರಮ ವಹಿಸಿ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ಮಾಡೋ ಮುಖಾಂತರ ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅದು ತನ್ನ ಬದ್ಧತೆಯನ್ನು ತೋರಿಸ್ಬೇಕು ಅಂತೇಳಿ ಈಗಾಗಲೇ ಕೇಳ್ಕೊಂಡಿದ್ದೇವೆ. ಮತ್ತೆ ಇನ್ನು ಹೆಚ್ಚಿನದಾಗಿ ಆ ಒಂದು ಬಡ ಕುಟುಂಬದ ಪರವಾಗಿ ಸರ್ಕಾರ ನಿಲ್ಬೇಕಾಗ್ತದೆ. ಆಮೇಲೆ ನಮ್ಮ ಮನವಿ ಏನ್ ಮಾಡಿದ್ದೇವೆ ಅಂದ್ರೆ, ಈಗ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಮಾಡಬೇಕು. ಹಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಇದರ ಒಂದು ತನಿಖೆಯನ್ನ ಮತ್ತೆ ಇದನ್ನ ನಡೆಸಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡಿದ್ದೇವೆ. ಯಾಕೆಂದ್ರೆ ಸಾಮಾನ್ಯ ನ್ಯಾಯಾಲಯದಲ್ಲಾದ್ರೆ ಇಂಥ ಪ್ರಭಾವಿಗಳು ಒತ್ತಡ ಆಗಿ ನಿಧಾನ ಆಗ್ತಕ್ಕಂಥದಕ್ಕೆ ಅವಕಾಶ ಇರೋದ್ರಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಮಾಡೋದ್ರಿಂದ ಬೇಗ ಈ ಕೇಸು ಅಂತ್ಯಗೊಂಡು ಈ ಒಂದು ನ್ಯಾಯ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಕುಟುಂಬಕ್ಕೊಂದು ನ್ಯಾಯವನ್ನ ಒದಗಿಸಂಗಾಗ್ತದೆ. ಆ ದಿಶೆಯಲ್ಲಿ ಸರ್ಕಾರ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಬಗೆಹರಿಸಲಿಕ್ಕೆ ಕ್ರಮ ವಹಿಸಬೇಕು. ಹಾಗೆ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಒತ್ತಡಗಳು ಬಂದ್ರೂ ಅದನ್ನು ಇದು ಮಾಡದಲ್ಲೇ ನಿಷ್ಪಕ್ಷಪಾತ ತನಿಖೆಯಾಗಿ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ, ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರಿಗೆ ಕಠಿಣವಾದ, ಅತ್ಯಂತ ಕಠಿಣವಾದ ಈ ನೆಲದ ಕಾನೂನಿನಂತೆ ಏನ್ ಶಿಕ್ಷೆಯನ್ನು ಕೊಡ್ಬೇಕು ಅದನ್ನು ಕೊಡ್ಲಿಕ್ಕೆ ನಾವು ಆಗ್ರಹಿಸಿದೀವಿ. ಈ ಪ್ರಕರಣದಲ್ಲಿ ಮೊದಲ ಬಾರಿಗೆ ಈಗ ನಟ ದರ್ಶನ್ ಅಂತ ಹೇಳಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ, ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ನಟ. ಬಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಬಾರಿಗೆ ನಟ ದರ್ಶನ್ ಅವರ ಹೆಸರು ಕೇಳಿ ಬಂದಾಗ ಏನ್ ಅನ್ನಿಸ್ತು ರೇಣುಕಾ ಪ್ರಸನ್ನ ಅವರೇ? ಅಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದು ವಿಚಾರ ಏನಿಲ್ಲ. ಯಾಕೆಂದ್ರೆ ಕಳೆದ ಹಲವಾರು ವರ್ಷಗಳಿಂದ ನಟನ ವರ್ತನೆಗಳನ್ನು ಗಮನಿಸಿದ್ರೆ ಇದರಲ್ಲಿ ಏನು ಅತಿರೇಕ ಅಂತ ಏನಿಲ್ಲ. ಇದೇ ಸಹಜವಾಗಿ ಅವನ ವರ್ತನೆಗಳಿಗೆ ಇದು ಪುಷ್ಟಿ ಕೊಟ್ಟಂಥದ್ದು ಇದು ಆಗಿದೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥ ವರದಿಗಳನ್ನು ನೋಡಿದ್ರೆ ಎಲ್ಲದೂ ಇವರೇ ಇದಕ್ಕೆ ಕಾರಣಕರ್ತರು, ಮೂಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಆ ದಿಶೆಯಲ್ಲಿ ಅವರು ಪ್ರಭಾವಿ ವ್ಯಕ್ತಿಗಳು, ಹಾಗೆ ಅವರಿಗೆ ಒಂದು ಅಭಿಮಾನಿ ವರ್ಗ ಇರೋದ್ರಿಂದ ಅತಿರೇಕದ ವರ್ತನೆಗಳು ಮಾಡೋ ಮುಖಾಂತರ ಏನ್ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡ್ತಕ್ಕಂಥ ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರ್ತಕ್ಕಂಥದ್ದು ಎಲ್ಲ ಅವಕಾಶಗಳಿರೋದ್ರಿಂದಾನೇ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಮಹಾಸಭಾ ಅವರು ನಮ್ಮ ಸಮಾಜದವರು ಒಂದೇ ಕಾರಣಕ್ಕಲ್ಲ, ಇಂಥ ಈ ನಾಗರಿಕ ಸಮಾಜದಲ್ಲಿ ಇಂಥ ಹೇಯ ಕೃತ್ಯಗಳು ನಡೀಬಾರ್ದು ಅಂತ. ಇಂಥ ಪ್ರಭಾವ ವ್ಯಕ್ತಿಗಳು ಏನ್ ಮಾಡಿದ್ರು ನಾವು ದಕ್ಕಿಸ್ಕೊಂತೀವಿ ಅನ್ನೋದು ಆಗಬಾರ್ದು. ಯಾಕೆಂದ್ರೆ ಈ ನೆಲದ ಕಾನೂನನ್ನ ಗೌರವಿಸಬೇಕು. ಈ ನೆಲದ ಕಾನೂನು ಗೌರವಿಸದೇ ಇರ್ತಕ್ಕಂಥ ಯಾರೇ ಆದ್ರೂ ಅವರು ಶಿಕ್ಷೆಗೆ ಒಳಪಡೋ ಮುಖಾಂತರ ಮುಂದೆ ಇಂಥ ಕೃತ್ಯಗಳನ್ನು ತಡೆಯಲಿಕ್ಕೆ ಸರ್ಕಾರ ಬದ್ಧವಾಗಿರ್ಬೇಕು ಅನ್ನೋದು ನಮ್ಮ ಒಂದು ಒತ್ತಾಸೆ. ರೈಟ್, ಥ್ಯಾಂಕ್ ಯು ರೇಣುಕಾ ಪ್ರಸನ್ನ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ವೀರಶೈವ ಮಹಾಸಭಾದ ಕಾರ್ಯದರ್ಶಿ ರೇಣುಕಾ ಪ್ರಸನ್ನ ಅವರ ಮಾತು. ಆರೋಪಿ ಪ್ರಭಾವಿ ಅನ್ನುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ರಿಲೀವ್ ಮಾಡುವಂತಹ ಕೆಲಸವನ್ನ ಮಾಡಬಾರ್ದು, ಅಥವಾ ಆತನಿಗೆ
ಆತನನ್ನ ಪ್ರಕರಣದಿಂದ ತಪ್ಪಿಸುವಂತಹ ಪ್ರಯತ್ನವನ್ನ, ಆ ಕೊಲೆಗಾರರ ಲಿಸ್ಟ್ನಿಂದ ಆತನನ್ನ ತಪ್ಪಿಸುವಂತಹ ಕೆಲಸ ಆಗಬಾರ್ದು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.